ಇನ್ನು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಈ ಘಟನೆ ಕುರಿತು ಸಂಬಂಧಪಟ್ಟಂತ ಡಿಸಿಪಿ ತನಿಖೆ ಮಾಡ್ತಾರೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಡಿಸಿಪಿ ತನಿಖೆ ಮಾಡ್ತಾರೆ. ವರದಿ ಬಂದ ಬಳಿಕ ನಾವು ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲವೂ ಕೂಡ ಸತ್ಯ ಇರೋದಿಲ್ಲ, ಅದನ್ನ ಪರಿಶೀಲನೆ ಮಾಡಬೇಕು. ಅದು ಸತ್ಯ ಇದ್ರೆ ಕ್ರಮ ಆಗುತ್ತೆ, ಯಾರದ್ದಾದ್ರೂ ಪ್ರಭಾವ ಇದ್ರೆ ಪರಿಶೀಲನೆ ಮಾಡ್ತೀವಿ. ಎಫ್ಐಆರ್ ಆದ ತಕ್ಷಣ ತನಿಖೆ ಶುರು ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಈ ಸಾವಿನ ಹಿಂದೆ ಯಾರ್ದಾದ್ರೂ ಪ್ರಭಾವ ಇದೆಯಾ, ಅದು ಪರಿಶೀಲನೆ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ಅದೆಲ್ಲವೂ ಕೂಡ ಸತ್ಯ ಆಗಿರೋದಿಲ್ಲ. ಎಫ್ಐಆರ್ ಆದ ತಕ್ಷಣನೇ ತನಿಖೆ ಶುರು ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿಗೆ ಸಂಬಂಧಪಟ್ಟಂತೆ ತನಿಖೆ ಡಿಸಿಪಿ ಅವರು ಮಾಡ್ತಾರೆ. ಆ ತನಿಖಾ ವರದಿ ಬರಲಿ, ಅದಾದ ಬಳಿಕ ಮಾತನಾಡ್ತೀನಿ, ಕ್ರಮ ಕೈಗೊಳ್ತೀವಿ ಅಂತ ಮಾತನಾಡಿರೋದು. ತನಿಖೆ ಮಾಡ್ತಾರೆ, ಸಂಬಂಧಪಟ್ಟ ಡಿಸಿಪಿ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ. ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ದರೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಲ್ಲ, ಕಾರಣ ಏನಾದರೂ ಇರಲಿ ಅಂಥದ್ದೇನಾದರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. ಎಫ್ಐಆರ್ ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ. ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನು ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ ಡಿಸಿಪಿ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ. ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ, ವರದಿ ಬರಲಿ, ಅದಾದ ನಂತರ ಮಾತನಾಡ್ತೀನಿ ಅಂತ. ಬಟ್ ಈ ಸಾವಿನ ಹಿಂದೆ ಯಾರಾದರೂ ಪ್ರಭಾವ ಬೀರಿದ್ದಾರಾ, ಏನ್ ಕತೆ? ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಮುಖ್ಯವಾಗಿ ಕೊಡಗು ಮೂಲದ ವ್ಯಕ್ತಿ ಏನಿದ್ದಾರೆ, ಇವರು ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಸೋಮವಾರಪೇಟೆ ಗೋಣಿಮರೂರು ಅನ್ನೋ ಒಂದು ಗ್ರಾಮದ ವಿನಯ್ ಸೋಮಯ್ಯ ಏನಿದ್ದಾರೆ, ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿನಯ್ ಸೋಮಯ್ಯ ಏನಿದ್ದಾರೆ, ಇವರು ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡುವ ಮುಖಾಂತರ ಅಲ್ಲಿ ಡೆತ್ ನೋಟ್ ಅನ್ನು ಬರೆದು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವರು ಕೊಡಗಿನ ಸಮಸ್ಯೆಗಳು ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ, ಅದರ ಅಡ್ಮಿನ್ ಕೂಡ ಆಗಿರ್ತಾರೆ. ಇಲ್ಲಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಹಲವು ಪೋಸ್ಟ್ ಗಳನ್ನ ಹಾಕ್ತಕ್ಕಂಥದ್ದಿರಬಹುದು, ಜೊತೆಗೆ ಒಂದಷ್ಟು ಏನು ಮುಖಂಡರುಗಳು ಮಾತನಾಡ್ತಕ್ಕಂಥದ್ದಿರಬಹುದು, ಏನು ಬಿಜೆಪಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ವಿರೋಧವಾಗಿ ಮಾತನಾಡ್ತಕ್ಕಂಥದ್ದಿರಬಹುದು, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಾರೆ ಆ ಗ್ರೂಪ್ ನಲ್ಲಿ. ಇನ್ನ ಮುಖ್ಯವಾಗಿ ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿ ಏನ್ ಬರುತ್ತೆ, ಈ ಒಂದು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥದ್ದೇನು, ನನ್ನ ಸಾವಿಗೆ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ತಲೀರ್ ಮೈನಾ ಏನಿದ್ದಾರೆ, ಇವರು ಪ್ರಮುಖವಾಗಿ ಕಾರಣ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಏನಿದ್ದಾರೆ, ಅವರ ಒಂದು ಫೋಟೋಗಳನ್ನು ಕೂಡ ಬಳಸಿ ಅಲ್ಲಿ ಏನು ಗ್ರೂಪ್ ಅಡ್ಮಿನ್ ಆಗಿರ್ತಾರೆ, ಆ ಒಂದು ಕೊಡಗಿನ ಸಮಸ್ಯೆಗಳು ಅನ್ನೋ ಒಂದು ಗ್ರೂಪ್ ನಲ್ಲಿ ಕೂಡ ಏನು ಪೊನ್ನಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿರೋಧಗಳನ್ನು ವ್ಯಕ್ತಪಡಿಸಿರ್ತಾರೆ ಅನ್ನೋ ಒಂದು ಆರೋಪದಡಿಯಲ್ಲಿ ಇವ್ರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಹೀಗಾಗಿ ತನಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತನ್ನ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ತನ್ನ ಸಾವಿಗೆ ಪ್ರಮುಖ ಕಾರಣ ತಲೀರ್ ಮೈನಾ ಏನಿದ್ದಾರೆ ಅವರು, ಜೊತೆಗೆ ಕಾಂಗ್ರೆಸ್ನ ಕೆಲ ಮುಖಂಡರುಗಳು ಅಂತ ಹೇಳಿ ಅಲ್ಲಿ ಆರೋಪವನ್ನು ಮಾಡುವ ಮುಖಾಂತರ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ತನಗೆ ನ್ಯಾಯ ಆಗ್ಬೇಕು, ಜೊತೆಗೆ ನನಗೆ ಬಿಜೆಪಿ ಮುಖಂಡರುಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಸಹಾಯಕ್ಕೆ ನಿಲ್ಲಬೇಕು ಅಂತ ಹೇಳಿ ಅವರು ಆ ಒಂದು ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ನನ್ನ ಕುಟುಂಬಕ್ಕೆ ಸಾಕಷ್ಟು ತೊಂದರೆ ಆಗಿರತಕ್ಕಂಥದ್ದು. ಜೊತೆಗೆ ಈ ತಣ್ಣೀರ್ ಮೈನಾ ಏನಿದ್ದಾರೆ, ಇವರಿಂದಾಗಿ ತನ್ನ ಒಂದು ಕೆಲಸ ಕಾರ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದಿರ್ಬೋದು, ಜೊತೆಗೆ ಆರ್ಥಿಕವಾಗಿ ತನಗೆ ಸಮಸ್ಯೆ ಒಡ್ಡುವಂತದ್ದಿರ್ಬೋದು, ಕುಟುಂಬಕ್ಕೂ ಕೂಡ ಹೆಚ್ಚಿನ ಸಮಸ್ಯೆ ಆಗೋ ರೀತಿಯಲ್ಲಿ ಇವರೆಲ್ಲರೂ ಕೂಡ ಪ್ರಭಾವ ಬೀರಿದ್ದಾರೆ. ಹೀಗಾಗಿ ಇವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ
ಈ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ತನಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳೋ ಮುಖಾಂತರ, ಜೊತೆಗೆ ತನಗೆ ಬೆಂಬಲಕ್ಕೆ ನಿಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿರ್ಬೋದು, ಕೆ.ಜಿ. ಬೋಪಯ್ಯ ಅವರಿರ್ಬೋದು, ಜೊತೆಗೆ ಅಪ್ಪಚ್ಚು ರಂಜನ್ ಇರಬಹುದು, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ. ಇವರೆಲ್ಲರೂ ಕೂಡ ತಮಗೆ ಹೆಚ್ಚಿನ ತೊಂದರೆಯನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ವಿನಯ್ ಮಾಡಿರ್ತಕ್ಕಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ತನೀರ್ ಮೈನಾ ಏನಿದ್ದಾರೆ, ಇಲ್ಲಿ ವೈಯಕ್ತಿಕವಾಗಿ ವಿನಯ್ ಯಾವ ಕಾರಣಕ್ಕಾಗಿ ತನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ ಅನ್ನೋದು ತನಗೆ ತಿಳಿದು ಬಂದಿಲ್ಲ. ಆದ್ರೆ ಜೊತೆಗೆ ವೈಯಕ್ತಿಕವಾಗಿ ಅವ್ರಿಗೆ ನಮ್ಗೆ ಯಾವುದೇ ರೀತಿಯಾದಂತಹ ಸ್ನೇಹವೂ ಕೂಡ ಇಲ್ಲ, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಕೂಡ ಮಾಡಿಲ್ಲ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿರ್ತಕ್ಕಂಥ ಹಲವು ಚರ್ಚೆಗಳೇನಿದ್ದಾವೆ, ಅಲ್ಲಿ ಆರೋಪಗಳೇನಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ದೂರುಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ವಿನಃ ಇದು ಇನ್ನುಳಿದಂತೆ ವೈಯಕ್ತಿಕವಾದಂತಹ ಯಾವುದೇ ಚರ್ಚೆಗಳು ಇಲ್ಲಿಲ್ಲ. ಇಷ್ಟಾದ್ರೂ ಕೂಡ ತನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದು ತನಿಖೆ ಆಗ್ಲಿ, ತನಿಖೆ ಆದ ನಂತರ ಇಲ್ಲಿ ಸತ್ಯಾಸತ್ಯತೆಗಳು ತಿಳಿದು ಬರ್ತವೆ ಅನ್ನೋ ಒಂದು ಮಾತುಗಳನ್ನು ಕೂಡ ತನೀರ್ ಮೈನಾ ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕೊಡಗಿನ ಮೂಲದ ವ್ಯಕ್ತಿಯಾಗಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತನು ಕೂಡ ಆಗಿರುವಂತಹ ವಿನಯ್ ಏನಿದ್ದಾರೆ, ಇವರು ಬೆಂಗಳೂರಿನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮುಖಾಂತರ ಕೊಡಗಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಹಲವು ಆರೋಪಗಳನ್ನು ಮಾಡುವ ಮುಖಾಂತರ ಡೆತ್ ನೋಟ್ ಅನ್ನು ಕೂಡ ಬರೆದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ಇಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ, ಜೊತೆಗೆ ಪ್ರಮುಖವಾಗಿ ವಿನಯ್ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬರಬೇಕಿದೆ ಸೌಖ್ಯ. ಬಟ್ ಪುನೀತ್, ಇಲ್ಲಿ ಇಷ್ಟು ದಿನ ಆದ್ಮೇಲೆ ಇವರು ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರೋದು ಮತ್ತೊಂದು ಕಡೆ ಅನುಮಾನವನ್ನ ಹುಟ್ಟಾಗ್ತಾ ಇದೆ. ಅದೇ ರೀತಿಯಾಗಿ ಇವರು ತನೀರ್ ಮೈನಾ ಹೇಳ್ತಾರೆ, ನಾನು ಕೋರ್ಟಿಂದ ಅವ್ರು ಸ್ಟೇ ತಂದಿದ್ದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೆ, ಅದಾದ ನಂತರ ನಾನೇನು ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ, ನಾನು ಕಾನೂನಾತ್ಮಕವಾಗಿಯೇ ಸ್ಟೆಪ್ ಇಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರು ಫೇಸ್ ಮಾಡ್ಬೋದಿತ್ತು ಅಂತ. ಬಟ್ ಇವರು ಮತ್ತೆ ಯಾಕೆ ಈ ರೀತಿಯಾಗಿ ಮನನೊಂದು ಆತ್ಮಹತ್ಯೆಗೆ ಶರಣಾದ್ರು? ಅಲ್ಲಿ BJP ನಾಯಕರೆಲ್ಲರೂ ಕೂಡ ಆರ್ಥಿಕವಾಗಿ ನೆರವು ಕೊಡಬೇಕು ನಮ್ಮ ಮನೆಗಂತ ಹೇಳಿದ್ದಾರೆ. ಅದ್ರ ಹಿಂದೆ ಬೇರೆ ಏನಾದರೂ ನಡೆದಿದೆಯಾ ಅಂತ? ಸೌಖ್ಯ, ಇಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಕೊಡಗು ಜಿಲ್ಲೆ ಅಂದ ತಕ್ಷಣ ಸುಮಾರು ಒಂದು 20-25 ವರ್ಷಗಳಿಂದ ಬಿಜೆಪಿಯ ಒಂದು ಭದ್ರಕೋಟೆ ಆಗಿತ್ತು. ಕಳೆದ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳು, ಇನ್ನೇನು ಕೊಡಗಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, 2 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ತನ್ನ ತೆಕ್ಕೆಗೆ 2 ಕ್ಷೇತ್ರಗಳನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿತು. ಆಗ್ಲಿಂದಲೂ ಕೂಡ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ನಡುವೆ ಪರವಾದಂಥದ್ದು, ವಿರೋಧವಾದಂತಹ ಚರ್ಚೆಗಳಿರ್ತಿದ್ವು, ಜೊತೆಗೆ ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಇರ್ತಿದ್ವು. ಆದರೆ ವಿನಯ್ ಎಂಬಾತ ಏನಿದ್ದಾರೆ, ಇವರು ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡುವ ಮುಖಾಂತರ, ಕೊಡಗಿನ ಸಮಸ್ಯೆಗಳನ್ನು ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡುವ ಮುಖಾಂತರ ಅಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಕಾರ್ಯವೈಖರಿ ಏನಿದೆ ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದಕ್ಕಾಗಿಯೇ ತನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ತನಗೆ ಇಲ್ಲ ಸಲ್ಲದ ದೂರುಗಳನ್ನು ನೀಡಿ ತನ್ನ ಮೇಲೆ FIR ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ವಿನಯ್ ಇಲ್ಲಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಆರೋಪವನ್ನು ಮಾಡೋ ಮುಖಾಂತರ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳಿಂದ ಅವ್ರ ಮೇಲೆ ಏನು ದೂರು ದಾಖಲಾಗಿ ಅಲ್ಲಿ FIR ಏನು ದಾಖಲಾಗಿತ್ತು, ಈ ಒಂದು FIR ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದ ತನಗೆ ಹೆಚ್ಚಿನ ಸಮಸ್ಯೆ ಆಗಿರತಕ್ಕಂಥದ್ದು, ಜೊತೆಗೆ ಅದರಿಂದಾಗಿ ನಾನು ಮನನೊಂದಿದ್ದೇನೆ ಅಂತ ಅನ್ನೋ ಒಂದು ಡೆತ್ ನೋಟಲ್ಲಿ ಅವರು ಉಲ್ಲೇಖ ಏನು ಮಾಡಿದ್ದಾರೆ, ಇದು ಪ್ರಮುಖವಾದಂತಹ ಒಂದು ಅಂಶ ಇರತಕ್ಕಂಥದ್ದು. ಹೀಗಾಗಿಯೇ ಕಾಂಗ್ರೆಸ್ನ ಮುಖಂಡರುಗಳು, ಏನು ಶಾಸಕ ಪೊನ್ನಣ್ಣ ಸೇರಿದಂತೆ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ತನಗೆ ಟಾರ್ಚರ್ ಮಾಡಿದ್ದಾರೆ, ಅಂದರೆ ಈ ಒಂದು ದೂರನ್ನು ದಾಖಲು ಮಾಡುವ ಮುಖಾಂತರ FIRಗಳನ್ನು ಹಾಕುವ ಮುಖಾಂತರ ತನಗೆ ಟಾರ್ಚರ್ ಮಾಡಿದ್ದಾರೆ ಅಂತ ಅನ್ನೋ ಒಂದು ಅಂಶ ಏನಿದೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಜೊತೆಗೆ ಇಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆತನಿಗೆ ಏನು ಕೊಡಗಿನ ಕಾಂಗ್ರೆಸ್ ಮುಖಂಡರುಗಳಿಂದ ಸಾಕಷ್ಟು ಸಮಸ್ಯೆ ಆಗಿತ್ತಾ, ಟಾರ್ಚರ್ ಆಗಿತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಈಗ ಏನು ತನೀರ್ ಮೈನಾ ಅನ್ನೋರು ಏನಿದ್ದಾರೆ, ಪ್ರಮುಖವಾಗಿ ತನೀರ್ ಮೈನಾ ಅವರೇ ತನ್ನ ಸಾವಿಗೆ ಕಾರಣ ಅಂತ ಏನು ಹೇಳಿದ್ದಾರೆ ವಿನಯ್. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ತನೀರ್ ಮೈನಾ ಅವರು ಕೊಡ್ತಕ್ಕಂಥ ಸ್ಪಷ್ಟನೆಯಲ್ಲೂ ಕೂಡ ತಾನು ದೂರನ್ನು ದಾಖಲು ಮಾಡಿದ್ದೆ ವಿನಃ ಅವರನ್ನು ಎದುರು ಬದುರು ಮಾತನಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ ಅಂತ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ಆರೋಪ ಮಾತ್ರ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತನೀರ್ ಮೈನಾ ಅವರನ್ನು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ, ಜೊತೆಗೆ ಶಾಸಕರನ್ನು ಕೂಡ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಸತ್ಯಾಸತ್ಯತೆ ತಿಳಿದು ಬರಲಿದೆ. ಜೊತೆಗೆ ಬಿಜೆಪಿಯ ಮುಖಂಡರುಗಳೇನಿದ್ದಾರೆ, ಅಂದರೆ ಬಿಜೆಪಿಯ ನಾಯಕರುಗಳೇನಿದ್ದಾರೆ, ಪ್ರತಾಪ್ ಸಿಂಹ ಅವರಿರ್ಬೋದು, ಬೋಪಯ್ಯ ಅವರಿರ್ಬೋದು, ಅಪ್ಪಚ್ಚು ರಂಜನ್ ಇರ್ಬೋದು, ಅವರೊಟ್ಟಿಗೆ ಅವರ ಒಂದು ಮಾತುಕತೆ ಯಾವ ರೀತಿ ಇರ್ತಾ ಇತ್ತು, ಅವ್ರಿಗೆ ಆಗ್ತಾ ಇದ್ದಂತಹ ಟಾರ್ಚರ್ ಬಗ್ಗೆ ಅವರೊಟ್ಟಿಗೆ ಏನಾದರೂ ಮಾತನಾಡಿದ್ರ, ಇದಕ್ಕೆ ಸಂಬಂಧಪಟ್ಟಂತೂ ಕೂಡ ಬಿಜೆಪಿಯ ನಾಯಕರೊಟ್ಟಿಗೂ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ತದನಂತರ ಅವರಿಗೆ ಇಲ್ಲಿ ಪ್ರಮುಖವಾಗಿ ನಿಜವಾಗ್ಲೂ ಟಾರ್ಚರ್ ಆಗಿತ್ತಾ, ಆತ್ಮಹತ್ಯೆಗೆ ಪ್ರಮುಖ ಕಾರಣ ಈಗ ಅವ್ರು ಮಾಡಿರ್ತಕ್ಕಂಥ ಆರೋಪವ ಅಥವಾ ಮತ್ಯಾವುದಾದ್ರೂ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯಿಂದ ಮಾತ್ರ ತಿಳಿದು ಬರಲಿದೆ ಅಸೌಖ್ಯ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಇದು ಕೇವಲ ಬರೀ ಆರೋಪವಾಗಿ ಮಾತ್ರ ಉಳಿದು ಬರುತ್ತೆ. ಆದರೆ ಕೊಡಗಿನ ವ್ಯಕ್ತಿ ಬೆಂಗಳೂರಿನಲ್ಲಿ ಏನು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಮಾಡುವ ಮುಖಾಂತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.